ಇನ್ನು ಮಹಾಕುಂಭಮೇಳದ ಬಗ್ಗೆ ವಿಪಕ್ಷಗಳ ಅಸಂಬದ್ಧ ಹೇಳಿಕೆಗಳ ಸರಣಿ ಮುಂದುವರೆದಿದೆ. ಮಹಾಕುಂಭಮೇಳವನ್ನ ಮೃತ್ಯು ಕುಂಭಮೇಳ ಅಂತ ಕರೆಯುವ ಮೂಲಕ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿವಾದ ಮೈಮೇಲೆ ಎಳ್ಕೊಂಡಿದ್ದಾರೆ. ಬಂಗಾಳ ಅಸೆಂಬ್ಲಿ ಮೈಮೇಲೆ ಎಳ್ಕೊಂಡಿಲ್ರಿ, ವಿವಾದ ಆಗಬೇಕು ಅಂತಾನೆ ಹೇಳಿರೋದು. ಆಗ್ಲಿ ಮತ್ತೆ ಅವರ ಮನೋಸ್ಥಿತಿ ಅದು ರಾಕ್ಷಸ ಮನೋಸ್ಥಿತಿ ಆಕೆದು ಅಷ್ಟೇ. ವಿವಾದ ಎಳ್ಕೊಂಡಿಲ್ಲ ಅವರು, ವಿವಾದ ಆಗಬೇಕು ಅಂತಾನೆ ಹೇಳಿರೋದು. ಓವೈಸಿ, ಮಮತಾ ಬ್ಯಾನರ್ಜಿ ಇವರಿಗೆಲ್ಲ ಹಿಂದೂಗಳ ವಿಚಾರ ಬಂದಾಗ ನಾಲಿಗೆ ಎಲ್ಲೆಲ್ಲೋ ಇವನು ಯಾರವನು ಅಖಿಲೇಶ್ ಯಾದವ್, ಅವನು ಯಾರು ಅವನ ಪಾರ್ಟಿನಲ್ಲಿರೋ ಒಂದು 2-3 ಜನ ಇಂಥವಿವೆ, ಒಂದಷ್ಟು ಒಂದು 6 ಗಿರಾಕಿಗಳು 16 ಗಿರಾಕಿಗಳು ಇವೆ. ಇವು ಈ ಗಿರಾಕಿಗಳಿಗೆಲ್ಲ ನಾಲಿಗೆ ಮೀಟರ್ ಗಟ್ಟಲೆ ಬರ್ತದೆ ಹಿಂದೂಗಳ ವಿಚಾರ ಮಾತಾಡಬೇಕು ಅಂತಂದಾಗ ಅಷ್ಟೇ. ವಿವಾದ ಆಗಬೇಕು ಅಂತಾನೆ. ಕಾಲ್ತುಳಿತದಲ್ಲಿ ಮೃತಪಟ್ಟ ಬೆಂಗಾಲಿಗಳ ಶವವನ್ನ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಿಲ್ವಂತೆ, ಹಂಗೆ ಕಳಿಸಿಕೊಟ್ಬಿಟ್ರು ಅನ್ನೋದು ಆರೋಪ ಅವರದು. ದೇಶವನ್ನು ವಿಭಜಿಸಲು ಧರ್ಮವನ್ನ ಯೋಗಿ ಸರ್ಕಾರ ಮಾರಾಟ ಮಾಡ್ತಾ ಇದೆ ಅಂತ ಅವರ ವಾಗ್ದಾಳಿ. ಕುಂಭಮೇಳದಲ್ಲಿ ಬಡವರಿಗೆ ಕನಿಷ್ಠ ಸವಲತ್ತು ಕೂಡ ಸಿಗಲಿಲ್ಲ, ಬರೀ ವಿಐಪಿಗಳಿಗೆ ಕೊಟ್ಟಿದ್ದಾರೆ ಅಂತ ಅವರ ಆರೋಪ. ಸೊ ಇನ್ನು ಈಗ ದೀದಿ ಹೇಳಿಕೆಯಿಂದ ಹಿಂದೂಗಳ ಧಾರ್ಮಿಕ ನಂಬಿಕೆ ಕಲ್ಪಿಸದೆ ಓವರ್ ಹೈಪ್ ಮಾಡಿದ್ದಾರೆ ಕುಂಭಮೇಳ ಅಂತ. ಈ ಒಮ್ಮ ಓದಿದ್ದೇನು ಆಯ್ತು. ದೇಶವನ್ನು ವಿಭಜಿಸಲು ಧರ್ಮವನ್ನು ಯೋಗಿ ಸರ್ಕಾರ ಮಾರಾಟ ಮಾಡ್ತಾ ನೀ ಇದೆಯಲ್ಲಮ್ಮ ತಡೆಯಕ್ಕೆ. ದೈವ ಸ್ವರೂಪಿ ಅಲ್ವಾ ನೀನು, ಕಾಳಿ ಸ್ವರೂಪಿ ನೀನು. ತಡಿಯಮ್ಮ, 16 ಕೈ 76 ಅಸ್ತ್ರಗಳಿಂದ ತಡಿಯಮ್ಮ ನೋಡೋಣ. ನೀನು ತಡಿಮ್ಮ, ಯಾವನ್ ಬೇಡ ಅಂದವ್ ನಿನ್ನನ್ನು. ನಿಮ್ಮಂಥ ಬುರ್ಡೆ ಗಿರಾಕಿಗಳಿಂದಾನೇ ದೇಶಗಳು ಹೊಡಿತಾ ಇರೋದು. ನೀವು ಹೊಡಿತಾ ಇರೋದು ಇದನ್ನು ಬಳಸ್ಕೊಂಡು ಮುಸ್ಲಿಮ್ದು ಓಟನ್ನ ಮೆಚ್ಚಿಸ್ಕೊಳ್ಳಕ್ಕೆ ಅಲ್ಲಿ ಜಾಸ್ತಿ ಇರೋದೇ ಅದು, ಅಷ್ಟಕ್ಕೆ ಮಾಡ್ತಿರೋದು ಕೆಲಸ ನಿಮ್ದು. ಅದಕ್ಕೋಸ್ಕರ ದೇಶವನ್ನು ಮತ್ತೆ ಕಾಂಗ್ರೆಸ್ಸಿನ ಬಹುತೇಕ ಲೀಡರ್ಗಳು ಮತ್ತು ಈ ಅಡ್ಡಂಬಡ್ಡೆ ಅರ್ಧ ಡಜನ್ ಲೀಡರ್ಗಳು ಪಕ್ಕಾ ಹಿಂದೂ ವಿರೋಧಿಗಳು. ಇವರು ಸುಮ್ಮನೆ ಮೇಲ್ನೋಟಕ್ಕೆ ಅಲ್ಲಿ ಕಾಳಿ ತೋರಿಸೋದು, ಇಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಇಲ್ಲಿ ನಾನು ಪೂಜೆ ಮಾಡಿದೆ ಅನ್ನೋದು, ಇವೆಲ್ಲ ಬೋಗಸ್ಸು. ಅದೇ ಡೆಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ನಲ್ಲ ಪಾರ್ಟಿ, ಅವನ ಲೆಕ್ಕಾಚಾರ ಇದು. ಬ್ರೆಡ್ಡು ಹಿಡ್ಕೋ, ಹಿಂಗೆ ಬಟರ್ರು ಹಾಕು, ಹಿಂಗೂ ಹಾಕು, ಹಂಗೂ ಹಾಕು, ಎಳ್ಳು ನನಗೆ ಇರಲಿ ಇನ್ನೋ ಥರ ವ್ಯವಹಾರ ಅದು. ಹಿಂದೂಗಳಿಗೆ ಕಣ್ಣಿಗೆ ಮಣ್ಣು ಹಾಕೋ ವ್ಯವಹಾರದ ಗಿರಾಕಿಗಳು ಇವರೆಲ್ಲರೂ. ಬಾಯಿ ಮುಚ್ಕೊಂಡಿದ್ರೆ ಸರಿ ಇವ್ರುಗಳು. ಓಕೆ, ಬಟ್ ಹಂಗಾಗಿದ್ರೆ ಜನ 55 ಕೋಟಿ ದೇಶವನ್ನು ವಿಭಜಿಸ್ತಾರಂತೆ. ವಿಭಜಿಸೋರು ಇವರು, ನೀವೇ ವಿಭಜಿಸಿರೋರು ನೀವೇ. ಹಿಂದೆ ಆಗೋ ಮಾಡಿ. ಓಕೆ, ಕುಂಭಮೇಳ ಮೃತ್ಯು ಕುಂಭಮೇಳ ಇರ್ಬೋದಪ್ಪ. ಸತ್ತಿದ್ದಾರೆ ಜನ. ರೈಲ್ವೆ ಸ್ಟೇಷನಲ್ಲಿ ಸತ್ತಿದ್ದಕ್ಕೂ ಕುಂಭಮೇಳಕ್ಕೂ ಏನು ಸಂಬಂಧ? ಏನು ಸಂಬಂಧ ಏನು? ಅದರ ಹೆಸರಿನಲ್ಲಿ ಜನ ಹೋಗ್ತಿದ್ರು, ಕರೆಕ್ಟು. ಬಟ್ ಕುಂಭಮೇಳಕ್ಕೂ ಅದಕ್ಕೂ ಏನು ಸಂಬಂಧ? ಭಾಳ ಜನ ಹೇಳ್ತಿದ್ದಾರೆ ಕುಂಭಮೇಳ ಆಯಿತು. ಈ ಒಮ್ಮನ ಪ್ರಕಾರ ಆ ಕುಂಭಮೇಳ ಮೃತ್ಯು ಕುಂಭಮೇಳನೇ ಇಟ್ಕೊಳ್ಳೋಣ. ಎಷ್ಟು ದಿನಪ್ಪ ಅದು ಎಂಡಾಗ್ಬಿಡ್ತಪ್ಪ 26ನೇ ತಾರೀಕು. ಬಹಳ ಜನ ಹೇಳೋದು ಪಶ್ಚಿಮ ಬಂಗಾಳ ಪರ್ಮನೆಂಟ್ ಮೃತ್ಯು ರಾಜ್ಯ ಆಗಿದೆ ಅಂತ. ಜನರಿಗೆ ಜೀವನ ಮಾಡಕ್ಕೂ ಆಗ್ತಾ ಇಲ್ಲ ಅಲ್ಲಿ ಅಂತ. ನರಕದ ಊರ ರಾಜ್ಯ. ನೀವು ಪರ್ಮನೆಂಟ್ ಗಿರಾಕಿಗಳು, ಇದಾರು ಟೆಂಪರರಿ. ಸರಿಯಾದ ವ್ಯವಸ್ಥೆ ಕಲ್ಪಿಸದೆ ಹೈಪ್ ಮಾಡಿರ್ಬೋದು, ಹೈಪ್ ಆಗಿರ್ಬೋದು. ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬೋತ್ ನ್ಯೂಸಲ್ಲಿ, ಸೋಷಿಯಲ್ ಮೀಡಿಯಾಲಿ, ಅವ್ರದ್ದು ಅಡ್ವರ್ಟೈಸಿಂಗ್ ಸ್ಟ್ರಾಟಜಿನಲ್ಲಿ ಎಲ್ಲದರಲ್ಲೂ ಆಗಿರ್ಬೋದು. ಆದರೆ ಹೈಪ್ ಆಯಿತು ಒಂದು ಫಿಲಮ್ಮು ಅಂತ ಇಟ್ಕೊಳ್ಳಿ. ಆ ಹೈಪ್ಗೆ ಫಸ್ಟ್ 8-10 ದಿನ ಜನ ಹೋಗ್ತಾರೆ. ಆಮೇಲೆ ವರ್ಡ್ ಮೌತ್ ಸ್ಟಾರ್ಟ್ ಆಗತ್ತೆ. ಯಾವನವನು ಹೈಪ್ ಮಾಡ್ರವನ ಫಿಲಮ್ ಅದು ದಮಕ್ಕಂತ ಬೀಳುತ್ತೆ. ಸೇಮ್ ಕುಂಭಮೇಳ ಹೈಪ್ ಆಗಿರ್ಬೋದು, ಆದರೆ ಇಷ್ಟು ದೀರ್ಘಕಾಲ ನಿಲ್ಲಕ್ಕಾಗಲ್ಲ ಅಲ್ಲಿ ವ್ಯವಸ್ಥೆ ಇಲ್ಲದೆ ಇದ್ರೆ. ಸಾಧ್ಯ ಇಲ್ಲ, ಅದು 55 ಕೋಟಿ ಸಾಧ್ಯನೇ ಇಲ್ಲ. ಬಂದವನು ಹೇಳಕ್ ಸ್ಟಾರ್ಟ್ ಮಾಡ್ತಾನೆ, ಸವಾಸಕ್ಕೆ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ. ಅಯ್ಯಪ್ಪ ನಾನು ಹೋಗಿ ನರ್ಕ ನೋಡ್ಕೊಂಡ್ ಬಂದ್ಬಿಟ್ಟೆಪ್ಪ, ಬೇಡ ಕಣೆ ಹೋಗ್ಬೇಡ ಕಣೆ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಯಾರು ಹೋಗಲ್ಲ, ಹಂಗೆ ಹೇಳೇ ಇಲ್ಲ. ಇಲ್ಲಿ ಯಾರು ಹೇಳಿರೋದು? ಜನ ಹೇಳಬೇಕಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತ. ನನಗಿಲ್ಲಿವರೆಗೂ ನನಗಂತೂ ಈಗ ಒಂಥರ ಅವಮಾನ ಸ್ಥಿತಿ ಬಂದುಬಿಟ್ಟಿದೆ. ಕುಂಭಮೇಳಕ್ಕೆ ಹೋಗಿಲ್ವಾ ಸರ್ ಅಂತಾರೆ, ನಮಗೆ ಅಂತಾರೆ. ಬಂದು ಹೋಗೋದು ಬಿಡೋದು ನಮಗೆ ಇಷ್ಟ ಅದಲ್ಲ. ಆಯ್ತದ ಯಾರ್ಯಾರಿಗೆ ಏನಾರು ಇದ್ಕೊಂಡು ಹೋಗ್ಲಿ, ನನಗೆ ಸಂಬಂಧ ಇಲ್ಲ ಅದು. ಬಟ್ ಕೇಳ್ತಾರೆ ಅಂದರೆ ಅಷ್ಟು ಜನ ಹೋಗಿ ಬಂದಾರೆ. ಯಾರು ನನಗೆ ಇಲ್ಲಿವರೆಗೂ ಹೇಳಿಲ್ಲಪ್ಪ. ಮೊನ್ನೆ ಯಾರೋ ಒಬ್ರು ಸಿಕ್ದವ್ರು ಹೇಳಿದ್ರು, ಅಲ್ಲೊಂದು ಇಲ್ಲೊಂದು ಕಾಣುತ್ತೆ, ಏನು ಸಮಸ್ಯೆನೋ ಅಥವಾ ಏರ್ಪೇರೋ. ಬಟ್ ಆ ಪ್ರಮಾಣದ ಜನಕ್ಕೆ ಅವ್ರು ಮಾಡಿರೋದು ಅಮೋಘಪ್ಪ ಅಂತಂದ್ರೆ ಗಂಡ ಹೆಂಡತಿ. ಪ್ರಮಾಣದ ಜನಕ್ಕೆ, ಆ ಪ್ರಮಾಣದ ಜನ ಎಲ್ಲ ಬಕರಾಗಳು.
ಈ ಮಮತಾ ಬ್ಯಾನರ್ಜಿ ಎಂಬವಳು ಒಬ್ಬಳೇ ಮಹಾದೇವಿ ಕಾಳಿಕಾತೆ ಇದ್ರ ಥರ ಒಂಥರ ಇದು ಯಾವ ಬುರ್ಡೆಗಳನ್ನು ಇಟ್ಕೊಂಡು ರಾಜ್ಯ ನಡೆಸ್ತೀರಿ? ಸಮಸ್ಯೆ ಇವ್ರಿಗೆ ಇರೋದು. ನಿಮಗೆ ನಾಲಾಯಕಗಳಿಗೆ ಅಯೋಗ್ಯರುಗಳಿಗೆ ನಿಮಗೆ ಮಾಡೋಕ್ಕೂ ಗೊತ್ತಿಲ್ಲ, ಇನ್ನೊಬ್ರನ್ನ ಮಾಡೋರನ್ನ ಬಿಡೋದೂ ಇಲ್ಲ. ಭಯ ಸ್ಟಾರ್ಟ್ ಆಗಿದೆ. ಯಾವುದಕ್ಕೆ ಸರ್? ಭಾರತದಲ್ಲಿ ಒಗ್ಗಟ್ಟಾಗ 50 ಕೋಟಿ ಜನಕ್ಕೆ ಇನ್ನೂ ಶ್ರದ್ಧೆ ಎಂಬುದು ಸತ್ತಿಲ್ಲ ಅನ್ನೋ ಭಯ ಸ್ಟಾರ್ಟ್ ಆಗಿದೆ. ಎಸ್, ನಂಬಿಕೆ ಮತ್ತು ಶ್ರದ್ಧೆ ಏನಿದೆ ಇನ್ನೂ ಗಟ್ಟಿಯಾಗಿ ಅದಿನ್ನೂ ಗಟ್ಟಿಯಾಗಿದೆ ಅನ್ನೋದನ್ನ ಜನ ತೋರಿಸಿರೋದು. ಇದು ನಾಳೆ ಮತಗಳಾಗಬೇಕು. ಕತ್ತರಿಸಾಕ್ಬೇಕು ಸಿಕ್ಕಿದ ಕಡೆ ಆಗ್ಲೇ ದಾರಿಗೆ ಬರೋದು ಇವ್ರುಗಳು. ಸತ್ತಿಲ್ಲ ಅದಿನ್ನೂ, ಅದಕ್ಕೆ ಭಯ ಸ್ಟಾರ್ಟ್ ಆಗಿರೋದು ಇವ್ರಿಗೆಲ್ಲ. ಎಸ್, ಇದ್ರ ಯಾಕೆ ಜನ ಹೇಳ್ಬೇಕು ರೀ, ಅಲ್ಲಿ ಸರಿ ಇದೆಯಾ ಸರಿ ಇಲ್ವಾ ವ್ಯವಸ್ಥೆ ಅನ್ನೋದನ್ನ. ನೀವಲ್ಲ ಬುಡಬುಡಿಕೆಗಳು ಬಿಡೋದಕ್ಕೂ ಫಸ್ಟ್ 2 ವಾರದಲ್ಲೇ ಗೊತ್ತಾಗಿರೋದು. ಪಾಪ ಕಮ್ಯುನಿಟಿಗಲ್ಲ, ಇವ್ರು ಮಾಡೋರ್ಗಲ್ಲ ನಾ ಹೇಳ್ತಿರೋದು. 2 ವಾರದಲ್ಲೇ ಗೊತ್ತಾಗಿರೋದು ಹಂಗಾಗಿ. ಎಸ್